ಇಂದು ಮುಧೋಳ್ ನಗರದ ಶಿವಾಜಿ ಸರ್ಕಲ್ ಬಳಿ ಹಿಂದೂ ಸಂಘಟನೆಗಳ ವತಿಯಿಂದ ರಸ್ತೆ ತಡೆಗಟ್ಟಿ ಪ್ರತಿಭಟನೆ ನಡೆಸಲಾಯಿತು. ಫೆಬ್ರವರಿ 19ರಂದು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ಘಟನೆಯನ್ನ ಖಂಡಿಸಿ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹಲವಾರು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೆಲಸ ಮಾಡಕತ್ತಾರೆ, ಅದಕ್ಕೆ ದಯವಿಟ್ಟು ನಾವು ಒಂದೇ ನನ್ನ ಮನೆಯೇ. ಘಟನೆಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದರು. ಕ್ರಮಗಳನ್ನ ತಗೋಬೇಕು. ಮತ್ತೆ ಅಲ್ಲಿ ಇರ್ತಕ್ಕಂಥ ಬಾಗಲಕೋಟದ SDPI ಸಂಘಟನೆ ಒಬ್ಬ ಕಾರ್ಯಕರ್ತ ಹೇಳ್ತಾನ, ಇದು ಮಸೂತಿ ಇದ್ದಂತ ಜಾಗದಲ್ಲಿ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ತಪ್ಪಿತಸ್ಥರ ವಿರುದ್ಧ ಗಂಭೀರ ಕ್ರಮ ಜರುಗಬೇಕೆಂದು ಆಗ್ರಹಿಸಿದರು. ಅಧ್ಯಕ್ಷ, ಉಪಾಧ್ಯಕ್ಷ, ಮೌಲಿ, ಮಸೀದಿಯ ಜಮಾತಿನ ಪ್ರಮುಖರನ್ನು ಬಂಧಿಸಿ ಕೇಸಿನಲ್ಲಿ ಸಿಲುಕಿಸಿದಾಗ ಮಾತ್ರ ಹಿಂದೂ ಸಮಾಜಕ್ಕೆ ನೀವು ಕೊಡುವಂತ ಗೌರವ ಅಂತ ಹೇಳಿ ನನ್ನ ಮಾತಿಗೆ ಜಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ನಗರದ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸುವಂತೆ ವಿನಂತಿಸಿದರು. ಶಿವಾಜಿ ಮಹಾರಾಜರ ಒಂದೇನು ಬಾಗಲಕೋಟದಲ್ಲಿ ಮೆರವಣಿಗೆ ಹೋಗುತ್ತ ಮುಂದೆ ಫೆಬ್ರವರಿ 19ನೇ ತಾರೀಕಿಗೆ ಬಂಕಾ ಮಸೀದಿಯಿಂದ ಕಲ್ಲು ತೂರಾಟ ಹಾಗೂ ಚಪ್ಪಲಿಗಳನ್ನ ಏನು ಮತಾಂಧ ಕುಣ್ಣಿಗಳು ಎಸೆದಿದ್ರು ಅವರ ವಿರುದ್ಧ ಮುಧೋಳ್ ನಗರದಲ್ಲಿ ಕ್ಷತ್ರಿಯ ಮರಾಠ ಸಮಾಜ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಪ್ರತಿಭಟನೆಯನ್ನ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ ನಲ್ಲಿ ಪ್ರತಿಭಟಿಸಲಾಯಿತು. ಹಾಗೂ ಎಲ್ಲ ಹಿಂದೂ ಕಾರ್ಯಕರ್ತರು ಮತ್ತು ಸಮಾಜದ ಎಲ್ಲ ಮುಖಂಡರು ಹಾಗೂ ಮುಧೋಳ್ ನಗರದ ಸಮಸ್ತ ನಾಗರಿಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಪ್ರತಿಭಟನೆಯನ್ನು ಇಲ್ಲಿ ನಡೆಸಿ ಮಾನ್ಯ ತಹಶೀಲ್ದಾರ್ ಆದಂತಹ ಚಿಕ್ಕಪ್ಪ ನಾಯ್ಕ ಸರ್ಗೆ ಒಂದು ಮನವಿಯನ್ನ ಇಲ್ಲಿ ಸಲ್ಲಿಸಿದ್ದೇವೆ. ಹಾಗೂ ಈ ಮನವಿಯಿಂದ ಅದನ್ನು ಅವರು ಬಾಗಲಕೋಟೆ ಜಿಲ್ಲಾ DC ಸಾಹೇಬರಿಗೆ ತಲುಪಿಸಿ ಸರ್ಕಾರಕ್ಕೆ ಆ ಒಂದು ಘಟನೆಯನ್ನ ಏನು ಮಾಡಿದ್ರು ಅಂತ ತಪ್ಪಿತಸ್ಥರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಭರವಸೆ ನೀಡಿ ಇಲ್ಲಿ ಶಿವಾಜಿ ಸರ್ಕಲ್ ನಲ್ಲಿ ತಿಳಿಸಿ ಹೋಗಿರ್ತಾರೆ. ಬಾಗಲಕೋಟೆ ನಗರದಲ್ಲಿ ನಡೆದಿರ್ತಕ್ಕಂಥ ಈ ಅಹಿತಕರ ಘಟನೆ ಅದನ್ನ ಮುಧೋಳದ ಹಿಂದೂ ಸಮಾಜ ಮತ್ತು ಸಂಘಟನೆಯಾಗಿ ನಾವು ಖಂಡಿಸ್ತೀವಿ. 19ನೇ ತಾರೀಕು ನಡೆದಿರ್ತಕ್ಕಂಥ ಶಾಂತಿಯುತವಾದಂತಹ ಆ ಒಂದು ಮೆರವಣಿಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ 8 ಗಂಟೆಗೆ ಅಜಾನ್ ಮುಗಿದ್ರು 9 ಗಂಟೆವರೆಗೂ ಮಸೀದಿ ಒಳಗ ಅಷ್ಟು ಜನ ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಮತ್ತೆ 200 ಜನ ಮಸೀದಿ ಒಳಗೆ ಜಮಾ ಆಗಿ ಕಲ್ಲು ತೂರಾಟ ಮಾಡಿದ ಮೇಲೂ ಲಾಠಿ ಚಾರ್ಜ್ ತಳಗ ನೆರೆದಿರ್ತಕ್ಕಂಥ ಮೆರವಣಿಗೆ ಮೇಲೆ ಮಾಡ್ಬೇಕಾಗಿತ್ತ ಅಥವಾ ಕಲ್ಲು ಒಗೆದಿರ್ತಕ್ಕಂಥ ಮಸೀದಿ ಒಳಗೆ ಮಾಡ್ಬೇಕಾಗಿತ್ತ, ಇದನ್ನ SP ಸಾಹೇಬರು ಯೋಚನೆ ಮಾಡ್ಬೇಕು. SP ಸಾಹೇಬರು ಮುಂದಿದ್ದಾಗ, ಇಡೀ ಪೊಲೀಸ್ ಇಲಾಖೆ ಮುಂದಿದ್ದಾಗ ಬಾಗಲಕೋಟೆ ನಗರದೊಳಗೆ ಇಂತ ಒಂದು ಕೃತ್ಯ ನಡೀತೈತಿ ಅಂದ್ರ ಇದು ಯಾರ ವೈಫಲ್ಯ ಅನ್ನೋದನ್ನು ಕೂಡ ಜನ ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಇಷ್ಟೆಲ್ಲ ಆದ್ಮೇಲೇನು ಇನ್ನೊಂದು ಪ್ರತಿಭಟನಾ ಮೆರವಣಿಗೆ, ಇದನ್ನ ಪ್ರತಿಭಟಿಸ್ತೀವಿ ನಾವು ಅಂತ ಸಮಾಜ ಆ ಒಂದು ರೋಡ್ ನಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತೇಳಿ ಹೊರಟಾಗ ಅದರ ಮೇಲೆ 163 ಹಾಕಿ ಇಲ್ಲಿ ಯಾರು ಬರುವಂತಿಲ್ಲ ಅಂತೇಳಿ SP ಸಾಹೇಬರು ಹೇಳ್ತಾ ಇದ್ದಾರೆ. ಅಂದ್ರ ಮುಸಲ್ಮಾನರು ಆ ಬಂಕಾ ಮಸೀದಿ ಒಳಗೆ ಕುತ್ಕೊಂಡು ಮತ್ತೇನಾರ ಗದ್ದಲ ಮಾಡ್ತಾರೋ ಮತ್ ಕಲ್ಲು ಹೋಗಿತಾರೋ ಅನ್ನುವಂತ ಭಯ ಪೊಲೀಸ್ ಇಲಾಖೆಗೆ ಐತಿ ಅಂತೇಳಿ ಅನ್ಸಾಕತ್ತದ. ಅದಕ್ಕ ಅಕಸ್ಮಾತ್ ನೀವು ಈ ಒಂದು ಬಾಗಲಕೋಟೆಯಲ್ಲಿ ಶಾಂತಿಯನ್ನ ಕಾಪಾಡಬೇಕಾಗಿತ್ತಂದ್ರ ಯಾವ ಮಸೀದಿಯಿಂದ ಕಲ್ಲುಗಳು ತೂರಾಟವಾದವು, ಯಾವ ಮಸೀದಿಯಿಂದ ಕಲ್ಲುಗಳನ್ನು ಒಗೆದ್ರು ಆ ಮಸೀದಿಯ ಆಡಳಿತ ಮಂಡಳಿ ಮತ್ತು ಅದರ ಮೌಲ್ವಿಗಳನ್ನ ಮೊದಲು ಅರೆಸ್ಟ್ ಮಾಡಬೇಕು. ಅಕಸ್ಮಾತ್ ಈಗ 28ನೇ ತಾರೀಕಿನವರೆಗೂ ನೀವು ಈ ಒಂದು 163 ಅನ್ನ ಮುಂದುವರಿಸುವುದು, ಅದರ 4 ಜನರಿಗಿಂತ ಹೆಚ್ಚಿಗೆ ಯಾರು ಅಡ್ಡಾಡುವಂಗಿಲ್ಲ, ಕರ್ಫ್ಯೂ ಮಾಡ್ತೀವಿ ಅಂತ ಏನ್ ಹೇಳಕ್ತೀರಿ, ಅದೇ ಕರ್ಫ್ಯೂನ ಅದೇ 163 ಅನ್ನ ಆ ಮಸೀದಿಯ ಮೇಲೂ ಕೂಡ ಲಾಗು ಮಾಡಬೇಕು. ಬಂಕಾ ಮಸೀದಿಯನ್ನ ಬಂದ್ ಮಾಡಬೇಕು, ಅದಕ್ಕೆ ಬೀಗ ಹಾಕಬೇಕು ಅಂತೇಳಿ ನಾವು ಹಿಂದೂ ಸಂಘಟನೆಯಾಗಿ ಹಿಂದೂ ಸಮಾಜವಾಗಿ ನಾವು ಅದನ್ನು ಕೇಳ್ಕೊತೀವಿ. ಪ್ರತಿಭಟನೆ ವೇಳೆ ಭದ್ರತೆಗಾಗಿ ಪೊಲೀಸರು ಕಟ್ಟುನಿಟ್ಟಿನ ಬಂದೋಬಸ್ತ್ ಏರ್ಪಡಿಸಿದರು. ಪರ್ವಾ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.